ಇನ್ನು ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮುಂಗಾರು ಮಳೆಯ ಆರ್ಭಟ ಜೋರಾಗ್ತಾ ಇದೆ. ಮಳೆಯಿಂದಾಗಿ ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಗೆ ನೀರು ನುಗ್ಗಿದೆ. ಮಳೆಯಿಂದಾಗಿ ರೋಗಿಗಳು ಮತ್ತು ಅವರ ಸಂಬಂಧಿಕರು ಪರದಾಟವನ್ನ ನಡೆಸುವಂತಹ ಸಂದರ್ಭ. ನಿನ್ನೆ ಇಡೀ ರಾತ್ರಿ ಮಳೆ ಸುರಿದಿರುವುದರಿಂದಾಗಿ ಮಳೆ ನೀರನ್ನು ಹೊರ ಹಾಕೋದಿಕ್ಕೆ ಸಿಬ್ಬಂದಿಗಳು ಸಾಕಷ್ಟು ಹರಸಾಹಸ ಪಡಬೇಕಾಯಿತು. ಮಳೆ ನೀರು ಬಂದಾಗ ಹೊರ ಹೋಗೋದಿಕ್ಕೆ ಸೂಕ್ತ ವ್ಯವಸ್ಥೆಯನ್ನು ಮಾಡಿ ಅಂತ ಹೇಳಿ ಅಲ್ಲಿ ಆಗ್ರಹಿಸ್ತಾ ಇದ್ದಾರೆ. ಈಗ ಮಳೆಯಿಂದಾಗಿ ಹಲವು ಪ್ರದೇಶಗಳ ಮನೆಗಳಿಗೆ ಕೂಡ ನೀರು ನುಗ್ಗಿ ಅವಾಂತರ ನಿರ್ಮಾಣ ಆಗಿದೆ. ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಗೆ ನೀರು ನುಗ್ಗಿ ಉಂಟಾಗಿರುವಂತಹ ಅವಾಂತರವನ್ನ ನೀವು ನೋಡ್ತಾ ಇದ್ದೀರಿ. ಸಿಬ್ಬಂದಿಗಳು ಮಳೆ ನೀರನ್ನು ಹೊರ ಹಾಕೋದಕ್ಕೆ ಹರಸಾಹಸವನ್ನು ಪಡ್ತಾ ಇದ್ದಾರೆ. ಸೊ ಹಾಗಾಗಿ ಮಳೆ ನೀರು ಹೊರ ಹೋಗೋದಕ್ಕೆ ಸೂಕ್ತ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ಕೂಡ ಆಗ್ರಹಗಳು ಕೇಳಿ ಬರ್ತಾ ಇದೆ. ಜೊತೆಗೆ ಮಳೆಯಿಂದಾಗಿ ಹಲವು ಪ್ರದೇಶಗಳ ಮನೆಗಳಿಗೆ ಕೂಡ ನೀರು ನುಗ್ಗಿದೆ. ಆ ದೃಶ್ಯಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಒಂದು ಕಡೆಯಲ್ಲಿ ಆಸ್ಪತ್ರೆಯ ದೃಶ್ಯವನ್ನ, ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯಲ್ಲಿ ಯಾವ ರೀತಿಯಾಗಿರುವಂತಹ ಸನ್ನಿವೇಶ ಇದೆ ಅನ್ನೋದನ್ನು ನೋಡ್ತಾ ಇದ್ದೀರಿ. ಒಳಗಡೆ ನೀರು ನುಗ್ಗಿದೆ. ಅಲ್ಲೇ ಓಡಾಡಬೇಕಾದಂತಹ ಪರಿಸ್ಥಿತಿ. ಸಿಬ್ಬಂದಿಗಳು ಆ ನೀರನ್ನು ಖಾಲಿ ಮಾಡುವಂತ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಜನವಸತಿ ಪ್ರದೇಶದ ಸ್ಥಿತಿ ಹೇಗಿದೆ ಅನ್ನೋದನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಮುಂಗಾರು ಮಳೆಯ ಆರ್ಭಟಕ್ಕೆ ಆರಂಭದಲ್ಲೇ ಯಾವ ರೀತಿಯಾಗಿರುವಂತಹ ಸನ್ನಿವೇಶ ಅಲ್ಲಿ ಸೃಷ್ಟಿಯಾಗಿದೆ ಅನ್ನೋದನ್ನು ನೋಡ್ತಾ ಇದ್ದೀರಿ. ಹಲವು ಮನೆಗಳಿಗೆ ನೀರು ನುಗ್ಗಿದೆ. ರಸ್ತೆಯಲ್ಲೇ ನೀರು ನಿಂತ್ಕೊಂಡಿರೋದನ್ನ, ಆ ಪ್ರದೇಶದಲ್ಲಿ, ಜನವಸತಿಯ ಪ್ರದೇಶದಲ್ಲಿ ನೀರು ನಿಂತ್ಕೊಂಡಿರೋದನ್ನ ನೀವು ನೋಡ್ತಾ ಇದ್ದೀರಿ. ಸೊ ಹೀಗಾಗಿ ಸೂಕ್ತ ವ್ಯವಸ್ಥೆ ಆಗಬೇಕು. ಒಳಚರಂಡಿಗೆ ಸಂಬಂಧಪಟ್ಟಂತೆ ಆಗಿರಬಹುದು, ನೀರು ಹೋಗೋದಕ್ಕೆ ಸೂಕ್ತ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ಅಲ್ಲಿನ ಸ್ಥಳೀಯರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಕರೆಂಟ್ ಇಲ್ಲ, ಕರೆಂಟ್ ಪ್ರಾಬ್ಲಮೇ, ನೀರೊಂದು ನಾವೆಲ್ಲ ವೇಸ್ಟ್ ಆದ್ರೂ ಮಾಲೆ ಯಾರು ಹೇಳ್ಬೇಕು. ನಾವು ಇವಾಗ ಅಕ್ಕಿ ಚೀಲ ಹಿಟ್ಟು ಎಲ್ಲ ಕಾಳೆ ಆಗ್ಬಿಟ್ಟವ, ಅಲ್ಲಿ ಬೆಲ್ಲದೆಲ್ಲ ಕಾರ್ಬಿಟ್ಟವ, ಮಾಡಕ್ತಿಲ್ಲ ನಮ್ಗೆ. ಇವಾಗ 3 ಗಂಟೆವರೆಗೆ ನೀರು ಹತ್ತಿಗೆ ಕೂತಿದ್ವಿ ನಾವು ಅಲ್ಲಿ. ಇಲ್ಲಿದ್ರೆ ಅಕ್ಕಪಕ್ಕೆಲ್ಲ ಕುದ್ರ ಬಂದಿಲ್ಲ. ಅಲ್ಲಿ ಕ್ಲೀನ್ ಮಾಡ್ತಾ ನೋಡಿ ಬಗ್ಲಾಂದಾಗ ನಾವು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.